ನಮಸ್ಕಾರ ಸ್ನೇಹಿತರೆ, ಡಿಸೆಂಬರ್ 19 ಕಳೆದು ಈಗಾಗಲೇ 2 ದಿನ ಆಗೋಗಿದೆ. ಅಂದ್ರೆ ಇವತ್ತು ಡಿಸೆಂಬರ್ 21ನೇ ತಾರೀಕು. ನರೇಂದ್ರ ಮೋದಿ ಅವರೇ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಹಾಗೇನೆ ಮಹಾರಾಷ್ಟ್ರದ ಯಾರು ಕೂಡ ಪ್ರಧಾನಮಂತ್ರಿ ಆಗ್ಲಿಲ್ಲ. ನಾನು ಈ ರೀತಿ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಕೆಲ ದಿನಗಳಿಂದ ಒಂದಿಷ್ಟು ಸುದ್ದಿ ಹರಿದಾಡ್ತಾ ಇತ್ತು. ಡಿಸೆಂಬರ್ 19ಕ್ಕೆ ಅಮೆರಿಕದಲ್ಲಿ ಎಪ್ಸ್ಟೈನ್ ಫೈಲ್ಸ್ ರಿಲೀಸ್ ಆಗ್ತಾ ಇದೆ. ಯಾವಾಗ ಈ ಎಪ್ಸ್ಟೈನ್ ಫೈಲ್ಸ್ ರಿಲೀಸ್ ಆಗ್ತದೋ ಭಾರತದಲ್ಲಿ ಬಹುದೊಡ್ಡದಾದಂತಹ ರಾಜಕೀಯ ಭೂಕಂಪ ಆಗ್ತದೆ. ಆ ಮುಖಾಂತರ ದೆಹಲಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತದೆ, ರಾಜಕೀಯ ವಿಪ್ಲವ ಆಗ್ತದೆ. ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡ್ಲೇಬೇಕಾಗಿ ಬರ್ತದೆ. ಹಾಗಾಗಿ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡ್ತಾರೆ. ನಂತರ ಮಹಾರಾಷ್ಟ್ರದ ಇನ್ನೊಬ್ಬ ನಾಯಕ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಈ ರೀತಿಯಾಗಿ ಬಹಳಷ್ಟು ಸುದ್ದಿಗಳು ಎಲ್ಲೆಡೆ ಹರಿದಾಡ್ತಾ ಇತ್ತು. ಅದರಲ್ಲೂ ಮುಖ್ಯವಾಗಿ ಕೆಲ ದಿನಗಳ ಹಿಂದೆ ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ಆ ಟ್ವೀಟ್ ಪ್ರಕಾರ ಈ ಎಪ್ಸ್ಟೈನ್ ಫೈಲ್ಸ್ ರಿಲೀಸ್ ಆದ ತಕ್ಷಣ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಬೇಕಾಗಿ ಬರಬಹುದು. ಹಾಗೇನೆ ಪೆಟ್ರೋಲಿಯಂ ಮಿನಿಸ್ಟರ್ ಆದಂತಹ ಹರ್ದೀಪ್ ಸಿಂಗ್ ಪುರಿ ಅವರು ಕೂಡ ರಾಜೀನಾಮೆ ಕೊಡಬೇಕಾಗಿ ಬರ್ತದೆ. ಈ ರೀತಿಯಾಗಿ ಟ್ವೀಟ್ ನಲ್ಲಿ ಹೇಳಿದ್ರು. 2 ದಿನ 3 ದಿನ ಆದ್ಮೇಲೆ ಆ ಟ್ವೀಟ್ ಅನ್ನು ಅವರು ಅಳಿಸಿ ಹಾಕಿದ್ರು. ಅದು ಯಾಕೆ ಅಳಿಸಿದ್ರು ಗೊತ್ತಿಲ್ಲ. ಯಾವಾಗ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಈ ರೀತಿಯಾಗಿ ಟ್ವೀಟ್ ಮಾಡಿದ್ರು, ಹಲವಾರು ಜನ ಈ ಟ್ವೀಟ್ ಅನ್ನ ರೀಟ್ವೀಟ್ ಮಾಡಿದ್ರು. ನರೇಂದ್ರ ಮೋದಿ ಅವರನ್ನು ವಿರೋಧಿಸುವವರು, ಹಾಗೆ ವಿರೋಧ ಪಕ್ಷದವರು, ಒಂದಿಷ್ಟು ಪ್ರಕಾಶ್ ರಾಜ್ ತರದ ಬುದ್ಧಿಜೀವಿಗಳು ಇವರೆಲ್ಲರೂ ಕೂಡ ಮಾತಾಡಲಿ ಶುರು ಮಾಡಿದ್ರು. ಡಿಸೆಂಬರ್ 19ನೇ ತಾರೀಕಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಬಿದ್ದು ಹೋಗ್ತದೆ, ಅಥವಾ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡ್ತಾರೆ, ಅಥವಾ ಚಂದ್ರಬಾಬು ನಾಯ್ಡು ಅವರು ಅವ್ರಿಗೆ ಕೊಟ್ಟಂತ ಸಪೋರ್ಟ್ ಅನ್ನು ವಾಪಸ್ ತಗೊಳ್ತಾರೆ. ಹಾಗೆ ಹೀಗೆ ಅಂತಕೊಂಡು ಎಲ್ಲರೂ ಹೇಳ್ತಾ ಇದ್ರು. ನಾನು ಕೂಡ ಒಂದು ವಿಡಿಯೋವನ್ನ ಮಾಡಿದ್ದೆ, ಡಿಸೆಂಬರ್ 19ನೇ ತಾರೀಕಿಗೆ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡ್ತಾರಾ ಅಂತ ಹೇಳ್ಕೊಂಡು. ಈ ರೀತಿಯ ಸುದ್ದಿ ಹರಡಲಿಕ್ಕೆ ಕಾರಣ, ಈ ಎಪ್ಸ್ಟೈನ್ ಫೈಲ್ಸ್ ನಲ್ಲಿ ನರೇಂದ್ರ ಮೋದಿ ಮತ್ತೆ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರಿದೆ. ಅದ್ರ ಜೊತೆಗೆ ದೇಶದ ಉದ್ಯಮಿಯಾದಂತಹ ಅನಿಲ್ ಅಂಬಾನಿ ಅವರ ಹೆಸರು ಕೂಡ ಸೇರ್ಕೊಂಡಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಎಪ್ಸ್ಟೈನ್ ಫೈಲ್ಸ್ ರಿಲೀಸ್ ಆಗಿದೆ. ಅದರಲ್ಲಿ ಎಲ್ಲಿಯೂ ಕೂಡ ನರೇಂದ್ರ ಮೋದಿ ಅವರ ಹೆಸರಾಗ್ಲಿ, ಅನಿಲ್ ಅಂಬಾನಿ ಅವರ ಹೆಸರಾಗ್ಲಿ, ಅಥವಾ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರಾಗ್ಲಿ ಎಲ್ಲಿಯೂ ಇಲ್ಲ. ಹಾಗೇನೆ ಒಂದಿಷ್ಟು ಫೋಟೋಗಳು ಕೂಡ ರಿಲೀಸ್ ಆಗಿದೆ. ಆ ಫೋಟೋಗಳಲ್ಲಿ ಕೂಡ ಎಲ್ಲಿಯೂ ಇವ್ರು ಯಾರು ಕೂಡ ಕಾಣಿಸ್ಕೊಂಡಿಲ್ಲ. ರಿಲೀಸ್ ಆಗಿರುವಂತಹ 70 ಫೋಟೋಗಳಲ್ಲಿ ಬಿಲ್ ಕ್ಲಿಂಟನ್ ಈ ಎಪ್ಸ್ಟೈನ್ ಜೊತೆ ಕಾಣಿಸ್ಕೊಂಡಿದ್ದಾನೆ. ಹಾಗೇನೆ ಸ್ವಲ್ಪ ರಸಿಕ ಶಿಖಾಮಣಿ ಅನ್ಸ್ಕೊಂಡಿರುವಂತಹ ಬಿಲ್ ಕ್ಲಿಂಟನ್ ಒಂದಿಷ್ಟು ಹುಡುಗಿಯರ ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ವಿಹರಿಸ್ತಾ ಇರುವಂತಹ ಫೋಟೋ ಕೂಡ ಇದರಲ್ಲಿ ರಿಲೀಸ್ ಆಗಿದೆ. ನಂತರ ಡೊನಾಲ್ಡ್ ಟ್ರಂಪ್ ಕೂಡ ಈತನ ಜೊತೆಗಿರುವಂತಹ ಫೋಟೋ ರಿಲೀಸ್ ಆಗಿದೆ. ಮೈಕೆಲ್ ಜಾಕ್ಸನ್ ಇರುವಂತಹ ಫೋಟೋ ರಿಲೀಸ್ ಆಗಿದೆ. ಹಾಗೇನೆ ಹಲವಾರು ಪ್ರತಿಷ್ಠಿತ ವ್ಯಕ್ತಿಗಳು, ಬಿಲ್ ಗೇಟ್ಸ್, ಈ ರೀತಿ ಒಂದಿಷ್ಟು ಜನರ ಫೋಟೋ ಈತನ ಜೊತೆಗೆ ಮತ್ತು ಒಂದಿಷ್ಟು ಹುಡುಗಿಯರ ಜೊತೆಗಿರುವಂತಹ ಫೋಟೋ ರಿಲೀಸ್ ಆಗಿದೆ. ಆದ್ರೆ ಎಲ್ಲಿಯೂ ಕೂಡ ನರೇಂದ್ರ ಮೋದಿ ಅವರ ಫೋಟೋ ಆಗಲಿ, ಅಥವಾ ಹರ್ದೀಪ್ ಸಿಂಗ್ ಪುರಿ ಅವರ ಫೋಟೋ ಆಗಲಿ, ಅನಿಲ್ ಅಂಬಾನಿ ಅವರ ಫೋಟೋಸ್ ಅಥವಾ ಯಾವುದೇ ಡಾಕ್ಯುಮೆಂಟ್ಸ್ ಆಗಿ ರಿಲೀಸ್ ಆಗಲಿಲ್ಲ. ಈ ಜೆಫ್ರಿ ಎಪ್ಸ್ಟೈನ್ ಬಗ್ಗೆ ಹೇಳಬೇಕು ಅಂದ್ರೆ, ಈತ ಓರ್ವ ಪವರ್ ಬ್ರೋಕರ್ ಆಗಿ ಕೆಲಸ ಮಾಡ್ತಾ ಇದ್ದವನು. ಈತ ಆಗರ್ಭ ಶ್ರೀಮಂತ ಆಗಿದ್ದ. ಬೇರೆ ಬೇರೆ ದೇಶಗಳಲ್ಲಿ ತನ್ನದೇ ಆದಂತಹ ಬಂಗ್ಲೆಗಳನ್ನು ಹೊಂದಿದ್ದ, ಒಂದಿಷ್ಟು ಖಾಸಗಿ ದ್ವೀಪಗಳನ್ನ ಕೂಡ ಹೊಂದಿದ್ದಂತ ವ್ಯಕ್ತಿ. ಆ ದ್ವೀಪಗಳಲ್ಲೆಲ್ಲ ಈತ ಒಂದಿಷ್ಟು ಬಂಗಲೆಗಳನ್ನು ಕಟ್ಟಿಸ್ಕೊಂಡು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದ. ಹಾಗೇನೆ ಒಂದಿಷ್ಟು ಜನರಿಗೆ ಈತ ಆತಿಥ್ಯ ಕೂಡ ಕೊಡ್ತಾ ಇದ್ದ. ಆತಿಥ್ಯ ಅಂದ್ರೆ ಬರೇ ಆತಿಥ್ಯ ಅಲ್ಲ, ಅವರಿಗೆ ಬೇಕಾದ್ದು ಬೇಡದ್ದು ಎಲ್ಲದನ್ನು ಕೂಡ ಒದಗಿಸ್ತಾ ಇದ್ದಂತಹ ವ್ಯಕ್ತಿ ಈತ. ಒಂದಿಷ್ಟು ಹುಡುಗಿಯರನ್ನ ಕೂಡ ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ದ. ಆದ್ರೆ ಈತ ಮಾಡಿರುವಂತಹ ಬಹುದೊಡ್ಡ ತಪ್ಪು ಏನು ಅಂತ ಹೇಳಿದ್ರೆ, ಈ ಸೆಕ್ಸ್ ರ್ಯಾಕೆಟ್ ಏನ್ ನಡೆಸ್ತಾ ಇದ್ದ, ಅದಕ್ಕೆ ಆತ ಉಪಯೋಗಿಸ್ಕೊಳ್ತಾ ಇದ್ದಂತಹ ಹುಡುಗಿಯರೆಲ್ಲರೂ ಕೂಡ ಅಪ್ರಾಪ್ತರಾಗಿರ್ತಾ ಇದ್ರಂತೆ. ಹಾಗಾಗಿ ಈತನ ಮೇಲೆ ಒಂದು ಕೇಸ್ 2005ರಲ್ಲಿ ರಿಜಿಸ್ಟರ್ ಆಯ್ತು. 2008ರಲ್ಲಿ ಈತನನ್ನ ಅರೆಸ್ಟ್ ಮಾಡಿದ್ರು, ಜೈಲಿಗೆ ಕಳಿಸಿದ್ರು. ಆದ್ರೆ ಈತ ತನಗಿರುವಂತಹ ಪ್ರಭಾವವನ್ನು ಬಳಸಿಕೊಂಡು ಕೇವಲ 13 ತಿಂಗಳಲ್ಲಿ ಜೈಲಿಂದ ಹೊರಗಡೆ ಬಂದ, ಮತ್ತೆ ತನ್ನ ಕಾಯಕವನ್ನ ಮುಂದುವರ್ಸ್ಕೊಂಡು ಹೋದ. ಆನಂತರ 2019ರಲ್ಲಿ ಈತನನ್ನ ಪುನಃ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಆದ್ರೆ ಈತ ಜೈಲು ಸೇರಿದ ಕೆಲವೇ ದಿನಗಳಲ್ಲಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದು ಕೂಡ ಅನುಮಾನಾಸ್ಪದ ಸಾವು ಅಂತೇಳಿ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈತನ ಜೈಲು ಕೋಣೆಗೆ ಅಳವಡಿಸಿದಂತಹ CCTV ಕ್ಯಾಮೆರಾ 2.5 ನಿಮಿಷ ಕೆಲಸ ಮಾಡಿರಲಿಲ್ಲ. ಈ 2.5 ನಿಮಿಷದ ಸಂದರ್ಭದಲ್ಲಿ ಆತ ಸಾವನ್ನಪ್ಪಿದ್ದ. ಹಾಗಾಗಿ ಈತನನ್ನ ಜೈಲಿನಲ್ಲಿ ಕೊಲೆ ಮಾಡಲಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಈತ ಸತ್ಯವನ್ನೆಲ್ಲ ಹೇಳಿದ್ರೆ ಅಮೆರಿಕದಲ್ಲಿ ಬಹುದೊಡ್ಡದಂತ ಅಲ್ಲೋಲ ಕಲ್ಲೋಲ ಆಗುವಂತ ಸಾಧ್ಯತೆ ಇತ್ತು. ಆದ್ರಿಂದಾಗಿ ಈತನನ್ನ ಕೊಲ್ಲಲಾಗಿದೆ ಅಂತ ಹೇಳ್ತಾ ಇದ್ರು. ಆಗ್ಲೇ ಹೇಳಿದಾಗೆ ಡೊನಾಲ್ಡ್ ಟ್ರಂಪ್ ಕೂಡ ಈತನ ಸಂಪರ್ಕದಲ್ಲಿದ್ರು. ಆದ್ರೆ ಡೊನಾಲ್ಡ್ ಟ್ರಂಪ್ ಈತನ ಮೇಲೆ ಯಾವಾಗ ಕೇಸ್ ಫೈಲ್ ಆಗಿ ಆತ ಜೈಲು ಸೇರಿದ್ನೋ, ನಂತರ ನಾನು ಆತನಿಂದ ದೂರ ಸರಿದೆ. 2008ರ ನಂತರ ನಾನು ಆತನ ಸಂಪರ್ಕದಲ್ಲಿ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ಈಗ ಪುನಃ ನರೇಂದ್ರ ಮೋದಿ ಮತ್ತು ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರು ಯಾಕೆ ಇಲ್ಲಿ ತಳಕು ಹಾಕೊಂಡಿದೆ, ಇದ್ರ ಬಗ್ಗೆ ಮಾತಾಡೋದಾದ್ರೆ, ಹರ್ದೀಪ್ ಸಿಂಗ್ ಪುರಿ ಅವರು ಅಮೆರಿಕದಲ್ಲಿ ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ. ಆ ಸಂದರ್ಭದಲ್ಲಿ ಕೆಲವೊಂದು ಸಮಾರಂಭಗಳಲ್ಲಿ ಇವರು ಈ ಎಪ್ಸ್ಟೈನ್ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ರಂತೆ. ಅಂದ್ರೆ ಆ ಕಾರ್ಯಕ್ರಮ ಯಾವುದು ಕೂಡ ಇವರು ಆಯೋಜಿಸಿದ್ದಲ್ಲ. ಯಾವುದೋ ಕಾರ್ಯಕ್ರಮದಲ್ಲಿ ಆತ ಕೂಡ ವೇದಿಕೆಯಲ್ಲಿ ಇದ್ದಿದ್ದ, ಇವರು ಕೂಡ ಆ ವೇದಿಕೆಯಲ್ಲಿ ಇದ್ದಿದ್ರು. ಆದ್ರದಾಗೆ ಆತನ ಜೊತೆಗೆ ಇವರಿಗೆ ಕನೆಕ್ಷನ್ ಇತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಇದ್ರೂ ಇರ್ಬೋದು. ಕಾರಣ ಏನಂತ ಹೇಳಿದ್ರೆ, ಆತ ಓರ್ವ ಪವರ್ ಬ್ರೋಕರ್.
ಕೆಲವೊಂದು ದೇಶಗಳ ಜೊತೆಗೆ ವ್ಯವಹಾರ ಮಾಡುವಾಗ ಮಧ್ಯವರ್ತಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಯಾವುದಾದ್ರೂ ಡೀಲ್ ಅನ್ನ ಫೈನಲೈಸ್ ಮಾಡಲಿಕ್ಕೆ ಅಥವಾ ಯಾವುದಾದ್ರೂ ಒಪ್ಪಂದವನ್ನ ಏರ್ಪಡಿಸಲಿಕ್ಕೆ, ಹಾಗೇನೆ ಬೇರೆ ಬೇರೆ ದೇಶಗಳ ಪ್ರಮುಖ ವ್ಯಕ್ತಿಗಳನ್ನ ಭೇಟಿ ಮಾಡಲಿಕ್ಕೆ ಕೂಡ ಇವರ ಸಹಾಯವನ್ನ ಸಾಮಾನ್ಯವಾಗಿ ಪಡ್ಕೊಳ್ತಾರೆ. ಇದು ಸಾಮಾನ್ಯವಾಗಿ ನಡೆಯುವಂತಹ ಪ್ರಕ್ರಿಯೆ. ಆದ್ರೆ ಹರ್ದೀಪ್ ಸಿಂಗ್ ಪುರಿ ಅವರು ಈ ತರ ಯಾವುದೇ ರೀತಿಯಾದಂತಹ ಆತಿಥ್ಯದಲ್ಲಿ ಭಾಗವಹಿಸಿದಂತಹ ಫೋಟೋಸ್ ಎಲ್ಲಿ ಕೂಡ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಭೇಟಿ ಕೊಡುವ ಸಂದರ್ಭದಲ್ಲಿ ಅಲ್ಲಿ ಸರಿಯಾದಂತಹ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಈತನ ಸಹಾಯವನ್ನು ಪಡ್ಕೊಂಡಿದ್ದಾರೆ ಅಥವಾ ವಿದೇಶಾಂಗ ಇಲಾಖೆಯವರು ಈತನ ಸಹಾಯವನ್ನು ಪಡ್ಕೊಂಡಿದ್ದಾರೆ. ಈ ರೀತಿಯಾದಂತಹ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇತ್ತು. ಇದರಲ್ಲಿ ಯಾವುದೇ ಕಾರಣಕ್ಕೂ ಆಶ್ಚರ್ಯ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ ಅನಿಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಇದೆಲ್ಲವೂ ಸಾಮಾನ್ಯವಾಗಿ ನಡೆಯುವಂತಹ ಪ್ರಕ್ರಿಯೆ. ಹಾಗೇನೆ ಅನಿಲ್ ಅಂಬಾನಿ ಕೂಡ ಈತನಿಗೆ ಕಳಿಸುವಂತಹ ಕೆಲವೊಂದು ಇಮೇಲ್ಗಳೆಲ್ಲವೂ ಇದೆ ಅಂತ ಹೇಳ್ತಾ ಇದ್ರು. ಆದ್ರೆ ಸದ್ಯಕ್ಕೆ ಈಗ ರಿಲೀಸ್ ಆಗಿರುವಂತಹ ಡಾಕ್ಯುಮೆಂಟ್ಸ್ ನಲ್ಲಿ ಆ ರೀತಿಯಾದಂತಹ ಯಾವುದೇ ಇಮೇಲ್ಗಳು ಕೂಡ ಇಲ್ಲ. ಹಾಗಾಗಿ ಸದ್ಯಕ್ಕೆ ಭಾರತದ ಯಾವುದೇ ರಾಜಕಾರಣಿ ಇರಬಹುದು ಅಥವಾ ಉದ್ಯಮಿಗಳಿರ್ಬೋದು, ಅವ್ರು ಯಾರಿಗೂ ಯಾವುದೇ ರೀತಿಯಾದಂತಹ ಸಮಸ್ಯೆ ಸದ್ಯಕ್ಕೆ ಕಾಣಿಸ್ಕೊಳ್ತಾ ಇಲ್ಲ. ಆದ್ರೆ ನಮ್ಮ ದೇಶದಲ್ಲಿರುವಂತಹ ಒಂದಿಷ್ಟು ರಾಜಕಾರಣಿಗಳು ಅಥವಾ ಬುದ್ಧಿಜೀವಿಗಳು, ಪ್ರಗತಿಪರರು, ಇಂಥವ್ರೆಲ್ಲರೂ ಕೂಡ ಇಲ್ಲಿ ಹಬ್ಬಿಸಿರುವಂತಹ ಸುದ್ದಿ ಯಾವ ಮಟ್ಟಕ್ಕಿತ್ತು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೆ ಡಿಸೆಂಬರ್ 19ನೇ ತಾರೀಕು ರಿಸೈನ್ ಮಾಡಲೇಬೇಕಾಗಿ ಬರ್ತದೆ. ಅವರು ಪ್ರಧಾನಮಂತ್ರಿಯಾಗಿ ಮುಂದುವರಿಲಿಕ್ಕೆ ಯಾವುದೇ ರೀತಿಯಾದಂತಹ ನೈತಿಕ ಹಕ್ಕಿರಲ್ಲ. ಈ ರೀತಿಯಾದಂತಹ ಸುದ್ದಿಗಳನ್ನ ಎಲ್ಲೆಡೆ ಹಬ್ಬಿಸಿದ್ರು. ಆದ್ರೆ ಅವರಿಗೆ ಈಗ ಖಂಡಿತವಾಗಿ ನಿರಾಸೆ ಆಗಿರ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಆ ರೀತಿಯಾದಂತಹ ಯಾವುದೇ ವಿಷಯ ಈ ಎಪ್ಸ್ಟೈನ್ ಫೈಲ್ಸ್ ನಲ್ಲಿ ಹೊರಗಡೆ ಬಂದಿಲ್ಲ. ಇನ್ನೂ ಒಂದಿಷ್ಟು ದಾಖಲೆಗಳು ರಿಲೀಸ್ ಆಗ್ಲಿಕ್ಕಿದೆ. ಆ ದಾಖಲೆಗಳು ರಿಲೀಸ್ ಆಗುವವರೆಗೆ ಇವರೆಲ್ಲರೂ ಹೇಳ್ಕೊಂತಿರ್ಬೋದು, ಮುಂದೆ ದಾಖಲೆಗಳು ರಿಲೀಸ್ ಆಗ್ತದಲ್ಲ ಅದರಲ್ಲಿ ಇವ್ರ ಹೆಸರಿದೆ ಅಂತ ಹೇಳ್ಕೊಂಡು ತಿರ್ಗಾಡುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಮುಂದೆ ಇನ್ನೊಂದಿಷ್ಟು ದಾಖಲೆಗಳು ರಿಲೀಸ್ ಆಗುವವರೆಗೂ ಕೂಡ ಇವರಿಗೊಂದು ಅವಕಾಶ ಇದ್ದೇ ಇರ್ತದೆ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತಕೊಂಡು. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ ಈ ಎಪ್ಸ್ಟೈನ್ ಫೈಲ್ಸ್ ರಿಲೀಸ್ ಆಗೋದ್ರಿಂದ ಭಾರತದ ರಾಜಕೀಯದಲ್ಲಿ ಏನಾದ್ರೂ ಏರುಪೇರು ಆಗ್ಬಹುದಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.